ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ವೇದ ದೇವಸ್ಥಾನದಲ್ಲಿ ತಾಳಿ ತೆಗಿಬೇಕಾದ್ರೆ ಸಾಧುಗಳು ಆ ತಾಳಿನ ತೆಗಿಬೇಡಮ್ಮ, ಅದು ಜನ್ಮ ಜನ್ಮಗಳ ಅನುಬಂಧ, ಅದನ್ನ ತೆಗಿಬೇಡ ಅಂತ ಹೇಳಿದಾಗ ವೇದ, ನಿಮ್ಮ ಮೂಢನಂಬಿಕೆಗಳನ್ನ ನಾನು ನಂಬೋದಿಲ್ಲ, ಇವನಿಗೆ ನನ್ನ ಜೊತೆ ಬದುಕೋ ಯೋಗ್ಯತೆನೂ ಇಲ್ಲ ಅಂತ ವಿಕ್ರಮ್ಗೆ ಬೈದು ವೇದ ಇಲ್ಲಿಂದ ಹೊರಟೋಗ್ತಾಳೆ. ಈಗ ವೇದ ಮನೆಗೆ ಬರ್ತಾಳೆ. ವೇದನ ನೋಡಿ ಮನೆಯವರೆಲ್ಲ ತುಂಬ ಖುಷಿ ಪಡ್ತಾರೆ. ಉಮಾ ಅವರು ವೇದನ ತಬ್ಕೊಂತಾರೆ. ಎಲ್ಲೋಗಿದ್ದೆ ಪುಟ್ಟ ನೀನು, ನಿನಗೋಸ್ಕರ ನಾವೆಲ್ಲೆಲ್ಲಿ ಹುಡ್ಕಾಡಿದ್ವಿ ಗೊತ್ತಾ, ನಿನ್ಗೇನಾದರೂ ಆದರೆ ನಮಗೆ ತಡ್ಕೊಳ್ಳೋ ಶಕ್ತಿ ಇದೆಯಾ ಅಂತ ಎಷ್ಟೇ ಮಾತಾಡ್ಸಿದ್ರು ವೇದ ಏನೂ ಮಾತಾಡೋದಿಲ್ಲ, ಯೋಚನೆಯಲ್ಲಿರ್ತಾಳೆ. ಈಗ ಇಲ್ಲಿಗೆ ದೇವಕಿಯವರು ಬರ್ತಾರೆ. ಅವಳಿಗೇನಾಗುತ್ತೆ, ಅವಳಿಗೆ ಏನೂ ಆಗೋದಿಲ್ಲ. ಆಗೋದೇನಿದ್ರು ಅವಳು ಸುತ್ತ ಇದ್ದೀವಲ್ಲ, ನಮಗೆ ಆಗೋದು. ನೋಡು ವೇದ, ನಿನ್ನ ಎಲ್ಲೂ ಹೋಗೋದಿಲ್ಲ, ವಾಪಸ್ ಮನೆಗೆ ಬರ್ತೀಯಾ ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ದೆ, ಆದರೆ ಅವರು ಕೇಳಲಿಲ್ಲ. ಈ ವಿಷಯನ ವಿಕ್ರಮ್ಗೆ ಫೋನ್ ಮಾಡಿ ಹೇಳಿದ್ರು. ವಿಕ್ರಮ್ ವೇದ ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ ಅಂತ ನನ್ನನ್ನು ಸಾಯಿಸೇ ಬಿಡ್ತಿದ್ದ. ಈ ವೇದ ನೋಡಿದ್ರೆ ಊರ್ ಬಸ್ವಿ ಥರ ಊರೂರು ಸುತ್ಕೊಂಡ್ ಬರ್ತಾಳೆ. ಆ ವಿಕ್ರಮ್ ಬಂದು ಸಾಯಿಸ್ಬಿಡ್ತೀನಿ ಅಂತ ನನ್ನನ್ನು ಹೆದರಿಸ್ತಾನೆ. ನೀವಿಬ್ರು ಏನ್ ಅನ್ಕೊಂಡಿದ್ದೀರಾ ಅಂತ ದೇವಕಿಯವ್ರು ಹೇಳಿದಾಗ ವೇದ ಅವ್ರ ತಂದೆ, ಯಾಕಮ್ಮ ವೇದ, ಏನೋ ಆಘಾತಕ್ಕೆ ಒಳಗಾದಂಗಿದ್ಯಾ, ಯಾಕೇನು ಮಾತಾಡ್ತಾ ಇಲ್ಲ, ಏನಾಯ್ತು ಅಂತ ಹೇಳಿದಾಗ ವೇದ ಏನೂ ಮಾತಾಡೋದಿಲ್ಲ, ಸುಮ್ಮನೆ ರೂಮಿಗೆ ಬರ್ತಾಳೆ. ಈಗ ವೇದ ವಿಕ್ರಮ್ ತಾಳಿ ಕಟ್ಟಿದ್ದನ್ನ ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೊತಾಳೆ. ಅಲ್ಲ, ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ, ಇಷ್ಟು ದೊಡ್ಡ ಶಿಕ್ಷೆ ಯಾಕೆ ನನಗೆ, ಇವರ ಚುಚ್ಚು ಮಾತುಗಳನ್ನ ಕೇಳಿ ಕೇಳಿ ನನಗೆ ಸಾಕಾಗಿದೆ ಅಂತ ಬೇಜಾರು ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ನೀನು ನನಗೆ ಮೋಸ ಮಾಡಿಬಿಟ್ಟಿಯಾ, ಅವನು ಕಟ್ಟಿರೋ ತಾಳಿ ಅಲ್ವಾ ಇದು, ಈ ಮೂಗ್ದಾರ ನನಗೆ ಬೇಡ ಅಂತ ಆ ತಾಳಿನ ತೆಗಿತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ.